ವೀಕ್ಷಕರೇ ನಮಸ್ಕಾರ, ನಾನು ಅಪ್ಪುರಾಜ್. ಇವತ್ತಿನ ದಿನ ಎಲ್ಲಿ ಬಂದಿನಪ್ಪ ಅಂತಂದ್ರೆ ಅಂಬೇಡ್ಕರ್ ಸರ್ಕಲ್ದಲ್ಲಿ ಬಿಜೆಪಿಯಿಂದ ಧರಣಿ ಸತ್ಯಾಗ್ರಹ ನಡೀತಿದೆ. ಆ ಸತ್ಯಾಗ್ರಹ ಯಾಕೆ ಏನು ಅನ್ನೋದನ್ನ ಇಲ್ಲಿ ಬಿಜೆಪಿ ಮುಖಂಡ ಅಂತ ಚಿದಾನಂದ ಚಲವಾದಿ ಅವರಿದ್ದಾರೆ. ಅವ್ರ ಬಾಯಿಂದ ಕೇಳೋಣ ಬನ್ನಿ ವೀಕ್ಷಕರೇ. ಸರ್, ಈಗಾಗಲೇ ಬೆಳಿಗ್ಗೆಯಿಂದ ನೀವು ಒಂದು ಸತ್ಯಾಗ್ರಹವನ್ನು ಏನಪ್ಪ ಏರ್ಪಡಿಸಿರಿ ಸರ್ ಇಲ್ಲಿ ಅಂಬೇಡ್ಕರ್ ಸರ್. ಯಾಕೆ ಏನಂತ? ಇವತ್ತು ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆಯ ವತಿಯಿಂದ ಹಮ್ಮಿಕೊಂಡಂಥ ಈ ಧರಣಿ ಸತ್ಯಾಗ್ರಹ ಕರ್ನಾಟಕ ಸರ್ಕಾರದ ವಿರುದ್ಧ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ನಾವೇನು ಧರಣಿ ಹಮ್ಮಿಕೊಂಡಿದ್ದೀವಿ. ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಸಚಿವರಾದಂಥ ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಿದ್ದು ಕುರಿತು ಮತ್ತು ಬರಗಾಲ ಏನು ಇವತ್ತು ರಾಜ್ಯದಲ್ಲಿ ಮತ್ತು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಭೀಕರ ಬರಗಾಲ, ಇದನ್ನು ಬರಗಾಲ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಧರಣಿಯನ್ನು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಇವತ್ತು ನಡ್ಕೊಂಡು ಸುಮಾರು 8 ದಿನಗಳ ಕಾಲದವರೆಗೆ 27ರವರೆಗೆ ಪ್ರತಿಯೊಂದು ಮಂಡಲದಿಂದ ಒಂದೊಂದು ದಿವಸ ಇಲ್ಲಿ ಧರಣಿ ಕೂಡಬೇಕು ಅಂತೇಳಿ ಪಕ್ಷದ ವತಿಯಿಂದ ಈಗಾಗಲೇ ನಾವು ನಿರ್ಧಾರ ಮಾಡಿದ್ದೀವಿ. ಅದರ ಜೊತೆಗೆ ಜಿಲ್ಲೆಯ ಮುಖಂಡರು ಕೂಡ ದಿನಾಲು ಇಲ್ಲಿ ಧರಣಿಯಲ್ಲಿ ಭಾಗವಹಿಸ್ಬೇಕಂತ ಹೇಳಿ ನಾವೇನು ತೀರ್ಮಾನ ಮಾಡಿದ್ದೀವಿ. ತಾವೇನು ಧರಣಿ ಯಾಕೆ ಮಾಡ್ಲಾಕತ್ತೀರಿ ಅಂತ ಕೇಳಿದ್ರಿ. ತಮ್ಗೆ ಹೇಳಕ್ಕೆ ಬಯಸ್ತೀನಿ, ಮೊನ್ನೆ DK ಶಿವಕುಮಾರ್ ಅವರ ನೇತೃತ್ವದ ಒಂದು ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಿದರು. ಈಗ ಬಿ ನಾಗೇಂದ್ರ ಅಂತೇಳಿ ಅವರಿಗೆ ಮೊದಲು ಸಚಿವರಿದ್ದರು, ಅವರು ಏನು ಹಗರಣ ಮಾಡಿದರು, ಅದರಾಗ ಸಿಕ್ಕಾಕೊಂಡ್ರು, ಜೈಲಿಗೆ ಹೋದರು, ಮತ್ತು ವಾಪಸ್ ಬಂದರು, ಈಗ ಮತ್ತೆ ಸಚಿವ ಮಾಡಿದ್ರು ಅವರು. ನಾನು ಸರ್ಕಾರಕ್ಕೆ ಕೇಳಕ್ಕೆ ಬಯಸ್ತೇನೆ, ಏನು ಪರಿಶಿಷ್ಟ ವರ್ಗದ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿಯನ್ನು ಈ ಸಚಿವರಾದಂಥ ನಾಗೇಂದ್ರ ಅವರು ಹಗರಣ ಮಾಡಿದರು. ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯ, ಕರ್ನಾಟಕದ ಎಲ್ಲ ಜನತೆಗೂ ಕೂಡ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಹಗರಣ ಆದ ಕೂಡಲೇ ಅವರನ್ನು ಅರೆಸ್ಟ್ ಮಾಡಿದರು, ಜೈಲಿಗೆ ಹಾಕಿದರು. ಜೈಲಿಗೆ ಹಾಕಿ ಜಾಮೀನು ತೊಗೊಂಡು ಹೊರಗಡೆ ಬಂದಿದ್ದಾರೆ. ಖುಲಾಸೆ ಆಗಿಲ್ಲ, ಅವರು ಜಾಮೀನು ತೊಗೊಂಡು ಹೊರಗಡೆ ಬಂದಿದ್ದಾರೆ. ಇದರ ಅರ್ಥ ಅವ್ರು ಕ್ಲೀನ್ ಚೀಟ್ ಕೊಟ್ರಂದ್ರೆ ನೀವು ಸಚಿವರನ್ನೆಲ್ಲ CM ಮಾಡ್ರಿ, ಯಾರು ಕೇಳೋರು ನಿಮ್ಗೆ? ನಿಮ್ಮ ಸರ್ಕಾರದಾಗ ಅವ್ರಿಗೆ ಮುಖ್ಯಮಂತ್ರಿನೇ ಮಾಡ್ರಿ. ಅರೆ, ಅವ್ರು ಜೈಲಿಗೆ ಹೋಗಿ ಬಂದು ಇನ್ನೂ ಜಾಮೀನು ಮೇಲೆ ಅದಾರ್ರಿ. ಅಂಥವ್ರು ನೀವು ಇದು ಮಿನಿಸ್ಟ್ರಿ ಮಾಡ್ತಿರಲ್ಲ. 187 ಕೋಟಿ ರೂಪಾಯಿ ನುಂಗದಂಥವ್ರು, ಪರಿಶಿಷ್ಟ ಜನಾಂಗದ್ದು. ಅದು ಎದಕ್ಕಿಟ್ಟಿದ್ದಂದ್ರೆ ಬಡವರಿಗೆ ಒಂದು ಗಂಗಾ ಕಲ್ಯಾಣ ಬೋರ್ವೆಲ್ ಹಾಕೊಳ್ಳಿಕ್ಕಿರ್ಬೋದು, ಅವರು ಒಂದು ಏನೋ ಟ್ಯಾಕ್ಸಿ ತೊಗೊಳಕ್ಕಿರ್ಬೋದು, ಆಮೇಲೆ ಒಂದು ಉದ್ಯೋಗ ನೇರ ಸಾಲ ಅವ್ರಿಗೆ ಒಟ್ಟು ಅವ್ರ ಜೀವನ ಉದ್ಧಾರ ಮಾಡ್ಲಿಕ್ಕಾಗಿ ಅದು ಏನು ಆ ನಿಗಮದಲ್ಲಿ ಇಟ್ಟಂಥ ದುಡ್ಡನ್ನು 187 ಕೋಟಿ ರೂಪಾಯಿ ಎತ್ತಿ ಹಾಕಿದ್ದಾರೆ. ಇವರು ಎತ್ತಿ ಹಾಕಿದ್ದಾರೆ ಅಂತ ಸದನದಲ್ಲಿ ಚರ್ಚೆ ಆದ್ರೆ ಆಗಿನ CM ಹೇಳ್ತೀವ್ರಿ, ಇಲ್ಲ 187 ಕೋಟಿ ರೂಪಾಯಿ ಅಲ್ಲ, ಬರೀ 87 ಕೋಟಿ ರೂಪಾಯಿ ಅಂತ. ಇದರ ಅರ್ಥ ನೀವು ಒಪ್ಕೊಂಡಾಗ ಆಯ್ತಲ್ಲ, ಇದು ಸತ್ಯ ಅಂತ ಆಯ್ತಿಲ್ಲ. ಸತ್ಯ ಇದ್ದಾಗಲೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದಾಗಲೂ ಕೂಡ ಜಾಮೀನು ತೊಗೊಂಡು ಬಂದಿದ್ದಾರೆ. ಅವ್ರೇನು ಖುಲಾಸೆ ಆದಂಗೆ ಆಯ್ತಾ? ಅರೇ, ರಗಡ್ ಮಂದಿ ಅದಾವ್ರಿ, ಹಿರಿಯರು ಅದಾರ್ರಿ. ನಿಮ್ಮ ಪಕ್ಷದಲ್ಲಿ ರಗಡ್ ಮಂದಿ ಹಿರಿಯ ಶಾಸಕರು ಅದಾರ. ನಮ್ಮ ಜಿಲ್ಲೆಯಲ್ಲಿ 3 ಜನ ಶಾಸಕರು ಪೈಪೋಟಿ ಇತ್ತು ಅವರಿಗೆ. 4-5 ಸಲ ಆರಿಸಿ ಬಂದಂಥವ್ರು. ಅವರು ಮಂತ್ರಿ ಮಾಡ್ರಿ ಕಡೆಗೆ ರಾಜೀನಾಮೆ ಕೊಡ್ತೇವೆ ಹಿಂಗೆ ಹೇಳ್ದಂಥವ್ರಿಗೆ ಬಿಟ್ಟು ಅವ್ರಿಗೆ ತಗೊಳ್ಳೋ ಉದ್ದೇಶ ನಿಮ್ದು. ಹಗರಣದಲ್ಲಿ ಸಿಕ್ಕಾಕೊಂಡಂತ ಒಬ್ಬ ಶಾಸಕನ ಜೈಲಿಗೆ ಹೋಗಿ, ಅದೇ ಹಗರಣದಲ್ಲಿ ಜೈಲಿಗೆ ಹೋಗಿ ಬಂದಂತ ಶಾಸಕನ ನೀವು ಹೊಳ್ಳಿ ಮತ್ತೆ ಮಂತ್ರಿ ಮಾಡ್ತೀರಿ ಅಂದ್ರೆ ಎಂತ ನೀವು ನಾಚಿಕೆಡಿ ಸರ್ಕಾರ. ಇದು ನಾಚಿಕೆರೆ ಬರ್ತದಿಲ್ಲ ಇವ್ರಿಗೆ. ಸರ್, ಇನ್ನೊಂದೇನು DK ಶಿವಕುಮಾರ್ ಅವರು ಸರ್ಕಾರದಲ್ಲಿ ಹೆಣ್ಮಕ್ಳಿಗೆ ಯಾರಿಗೆ ಮಂತ್ರಿಗಿರಿ ಕೊಡ್ತಾರೆ, ಯಾಕೆ ಸರ್? ನೋಡ್ರಿ, ಅವ್ರಿಗೆ ಹೆಂಗದ ಅಂತಂದ್ರೆ ಹೆಣ್ಮಕ್ಳಿಗೆ ಮಂತ್ರಿ ಭಾಗ್ಯ ಕೊಟ್ಟಿಲ್ಲ. ಹಿರಿಯ ಶಾಸಕರು ಎಷ್ಟೋ ಮಂದಿ ಅದಾರ, ಅವ್ರಿಗೆ ಕೊಟ್ಟಿಲ್ಲ. ಇವ್ರದ್ದೇನು, ಇವ್ರ ಸರ್ಕಾರದ್ದೇನು, ಇವ್ರು ಯಾರ್ಯಾರು ಬೆಳಿತಾರಲ್ಲ, ಸರ್ಕಾರ ಲೂಟಿ ಮಾಡ್ತಾರಲ್ಲ, ಅಂಥವ್ರಿಗೆ ಸಚಿವ ಸ್ಥಾನ ಕೊಟ್ಟು ಸರ್ಕಾರ ಈ ನಮ್ಮ ರಾಜ್ಯವನ್ನ ಹಾಳು ಮಾಡಿ ಹಳ್ಳ ಹಿಡಿಸಿ ಹೋಗ್ಬಿಡ್ತಾರೆ ಇವ್ರಷ್ಟೇ. ಇನ್ನೊಬ್ರು ಯಾರೋ ಹೇಳಿದ್ರು, ಕೇಂದ್ರದವ್ರು ಹೇಳಿದ್ರು, ನಿಮ್ಗೇನು ಲೂಟಿ ಮಾಡ್ಬೇಡ ನಾವೇನು ಹೇಳೇವನ ಅಂತ ಎಲ್ಲೋ ಮಾತಾಡಿದ್ ನೋಡಿದೆ ನಾನು ವಿಡಿಯೋದಲ್ಲಿ. ನಿಮ್ಗೆ ಯಾರು ಲೂಟಿ ಮಾಡ್ಬೇಡ ಅಂತ ಹೇಳ್ಯಾರ? ಇದನ್ನ ಈ ತರ ಹೇಳ್ತಾರ್ರಿ ಅವರು. ಇದು ನಾಚಿಗೇಡಿನ ಸರ್ಕಾರ, ಇದು ಕಾಂಗ್ರೆಸ್ ಸರ್ಕಾರ. ಇಂಥ ಸರ್ಕಾರ ಈ ಬರುವಂತ 2028ರಲ್ಲಿ ಕರ್ನಾಟಕದ
ಜನ ಬುಡ ಸಮೇತ ಕಿತ್ತಾಕ್ತಾರೆ ಇವ್ರಿಗೆ. ಇಂಥ ಸರ್ಕಾರ ಇರಬಾರ್ದು. ಕೂಡಲೇ ಡಿ ನಾಗೇಂದ್ರ ಅವರು ರಾಜೀನಾಮೆ ಪಡಿಲೇಬೇಕು. ಒಂದು ವೇಳೆ ಪಡೆಯದೇ ಇದ್ರೆ ನಾವು ಕರ್ನಾಟಕ ರಾಜ್ಯದಲ್ಲಿ ಈಗ ಬರೀ ಧರಣಿ ಅಲ್ಲ, ಉಗ್ರವಾದಂತ ಹೋರಾಟ ಮಾಡ್ತೀವಿ. ನಮಗೆ ಎಚ್ಚರಿಕೆ ಕೊಡ್ಲಿಕ್ಕೆ ನಾನು ಬಯಸ್ತೇನೆ. ಸರ್, ಈಗಾಗಲೇ ಬಿಜೆಪಿಯಲ್ಲಿ ಇದ್ದಂತ ಒಬ್ಬ ಶಾಸಕರು ಈ ಬಿಜೆಪಿಯಲ್ಲಿ ಇಲ್ಲ ಅವರು ರಾಜ್ಯದಲ್ಲಿ ಕೋತ್ವಾಲ್ ಟ್ಯಾಕ್ಸ್ ಪ್ರಾರಂಭ ಆಗಿದೆ ಅಂತ ಮೊನ್ನೆ ದಿನ ಹೇಳಿಕೆ ಕೊಟ್ಟರು. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಕೋತ್ವಾಲ್ ಟ್ಯಾಕ್ಸ್ ಅಂತಂದ್ರೆ ತಮಗೆಲ್ಲ ಕೋತ್ವಾಲ್ ಅಂದ್ರೆ ಯಾಕತ್ತಾರ ಅನ್ನೋದು ತಮ್ಗೆ ಗೊತ್ತದ? ನಮಗ್ ಗೊತ್ತದ, ಯಾಕಂದ್ರೆ ನೀವು ಹೇಳ್ರಿ ಅದ್ರ ಬಗ್ಗೆ. ನಿಮಗೂ ಗೊತ್ತಲ್ಲ ಕೋತ್ವಾಲ್ ಇದ್ರ ಅರ್ಥ ಏನು? ನಮ್ಗೆ ಗೊತ್ತದ. ಇಲ್ಲಿ ರಾಜ್ಯವನ್ನ ಆಳುವಂತವ್ರು ನಾನೇನು ಬಹಳ ಬಿಡಿಸಿ ಹೇಳ್ಬೇಕಾಗಿಲ್ಲ. ಈಗ ಇನ್ನೊಂದು ನಾನು ಆಗಲೇ ಅಲ್ಲೂ ನೋಡಿದೆ, ಯಾರು ಕಾರ್ಮಿಕ ಸಚಿವರು ಲಾಡ್ ಅವರು, ಇವ್ರ ಬಗ್ಗೆ ಸಂತೋಷ್ ಲಾಡ್ ಅವರು ನಾಗೇಂದ್ರ ಅವ್ರ ಬಗ್ಗೆ ಸಮರ್ಥನೆ ಮಾಡ್ಕೋತಾರೆ. ಏನಪ್ಪಾ ಅಂತಂದ್ರೆ ಅವ್ರು ಏನು ಹೇಳಿದ್ರು ಆ ವಿಷಯ ಬೇರೆ. ನಾನು ನಿಮ್ಗೆ ಹೇಳಕ್ ಬಯಸ್ತೀನಿ, ಅದು ಏನೋ ಇಡ್ಲಿ ಕುತ್ತು ಮಸಿಗೇನೋ ಅಂತಿತ್ತಲ್ಲ, ಆ ಥರ ಆಯ್ತು. ಅವರು ಹಗರಣ ಮಾಡಿದವ್ರೆ, ಕಾರ್ಮಿಕರ ಕಿಟ್ ನುಂಗದವ್ರು ಅವರು ಲಾಡ್ ಅವರು. ಇವ್ರ ಬಗ್ಗೆ ಸಮರ್ಥನೆ ಮಾಡ್ಕೋತಾರೆ. ಇಂಥ ಸಚಿವರು ಈ ಸರ್ಕಾರದಲ್ಲಿ ಅದಾರ. ಇದ್ರ ನೇತೃತ್ವ ಡಿ.ಕೆ. ಶಿವಕುಮಾರ್ ಅವರು ಎಂಥವ್ರು ಅಂತ ತಮಗೂ ಗೊತ್ತದ. ಈ ಸರ್ಕಾರನೇ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ಜನತೆಗೆ, ಬರೀ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಅಷ್ಟೇ ಅಲ್ಲ, ರಾಜ್ಯದ ಜನತೆಗೇನೆ ಬೇಸರ ಹೋಗ್ಯದ. ಸರ್, ಮುಂದಿನ ದಿನಮಾನಗಳಲ್ಲಿ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ಲಿಕ್ಕಂದ್ರೆ ಹೋರಾಟ ಯಾವ ರೀತಿ ಇರ್ತದೆ? ಕೊಡಲೇಬೇಕು. ಕೊಡದೇ ಇದ್ರೆ ನಾವು ಬಿಡೋದೇ ಇಲ್ಲ, ರಾಜೀನಾಮೆ ಕೊಡ್ಲೇಬೇಕು. ಈಗ ಬರೀ ಧರಣಿ ಮಾಡ್ತಾ ಇದ್ದೀವಿ. ಈ ಮಂಡ ಏನು ದಪ್ಪ ಚರ್ಮದ ಸರ್ಕಾರ ಇದು. ಈ ದಪ್ಪ ಚರ್ಮದ ಸರ್ಕಾರಕ್ಕೆ ನಾವು ಧರಣಿ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀವಿ. ಒಂದು ವೇಳೆ ನಾಗೇಂದ್ರ ಅವರ ರಾಜೀನಾಮೆ ವಾಪಸ್ ತಗೊಳ್ಳದೇ ಇದ್ರೆ ನಾವು ಇಡೀ ರಾಜ್ಯದಲ್ಲಿ ಎಲ್ಲ ನಮ್ಮ ಮಂಡಲಗಳಲ್ಲಿ ಜನಸಾಮಾನ್ಯರ ಜೊತೆಗೂಡಿ ಉಗ್ರವಾದಂಥ ಹೋರಾಟವನ್ನು ನಾವು ಮಾಡ್ತೀವಿ ಅಂತೇಳಿ ಅವ್ರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ನಾನು ಚಿದಾನಂದ್ ಚಲವಾದಿ, ಭಾರತೀಯ ಜನತಾ ಪಾರ್ಟಿಯ ಪ್ರಶಿಕ್ಷಣ ಪ್ರಕೋಷ್ಠ ರಾಜ್ಯ ಸದಸ್ಯ. ವೀಕ್ಷಕರು, ಇಲ್ಲಿವರೆಗೆ ನೋಡಿದ್ರಿ ಚಿದಾನಂದ್ ಚಲವಾದಿ ಅವರು ಬಿ ನಾಗೇಂದ್ರ ಅವರ ರಾಜೀನಾಮೆ ಪಡ್ಲಿಕ್ಕಂದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡಲಾಗುತ್ತದೆ ನಮ್ಮ ಬಿಜೆಪಿ ಪಕ್ಷದಿಂದ ಅಂತ ಹೇಳಿದ್ರು. ಹಾಗೆ ನಮ್ಮ ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಅಂತ ಅಂಗಡಿಯವರು ನಮ್ಮ ಜೊತೆ ಅದಾರ. ಅವ್ರು ಏನು ಹೇಳ್ತಾರ ಅನ್ನೋದನ್ನ ಕೇಳೋಣ ಬನ್ನಿ ವೀಕ್ಷಕರು. ಸರ್, ಇವತ್ತಿನ ದಿನ ನೀವು ಒಂದು ಅಂಬೇಡ್ಕರ್ ಸರ್ಕಲ್ ನಲ್ಲಿ ಒಂದು ಛತ್ರ ಒಂದು ಹೋರಾಟ ಮಾಡ್ತಿದ್ದೆ ಸರ್, ಯಾಕೆ ಏನಂತ ಹೇಳ್ತಾರೆ ಸರ್? ಕಳೆದ 3 ವರ್ಷದಿಂದ ಏನು ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಇವತ್ತು ರೈತರ ಬಗ್ಗೆ ಅವ್ರು ಮಾಡ್ತಕ್ಕಂಥ ಕಡೆಗಣನೆ ಒಂದು ಭಾಗ, ಇನ್ನೊಂದು ಇವತ್ತು ಒಬ್ಬ ಸಂಪುಟದಲ್ಲಿ ಒಬ್ಬ ಭ್ರಷ್ಟಾಚಾರ ಏನು ಮಂತ್ರಿಯನ್ನ ಮಾಡಿದ್ರು ಬಿ ನಾಗೇಂದ್ರ ಅವರನ್ನ ಮತ್ತೆ ಈ ಮಂತ್ರಿ ಮಂಡಲಕ್ಕೆ ಸೇರಿಸ್ಕೊಂಡ್ರ ವಿರುದ್ಧ ಇವತ್ತು ಅದನ್ನ ರಾಜೀನಾಮೆ ಕೊಡಿಸ್ಬೇಕಂತಕ್ಕಂಥ ಒತ್ತಾಯ ಒಂದ್ ಕಡೆ ಆದ್ರೆ, ಬಿಜಾಪುರ ಜಿಲ್ಲೆ ಕೂಡ ಮಳೆ ಆಗಿಲ್ಲ, ಬರಗಾಲ ಬಿದ್ದಿದೆ. ಬಿಜಾಪುರ ಜಿಲ್ಲೆಯ ಜನತೆಗೆ ಈ ಬರಗಾಲದ ಘೋಷಣೆ ಮಾಡ್ರಿ, ರೈತರ ಸಾಲ ಮನ್ನಾ ಮಾಡ್ರಿ ಅಂತಕ್ಕಂಥದ್ದು ಆ ಉದ್ದೇಶಕ್ಕೆ ಹೋರಾಟ ಹಮ್ಮಿಕೊಂಡಿದ್ದೇವೆ. ಸರ್, ಇನ್ನೊಂದೇನಪ್ಪ ಅಂತ ಈಗಾಗಲೇ ಅಧಿವೇಶನ ನಡೆದು 4-5 ದಿವಸ ಆಯ್ತು ಸರ್. ಅಧಿವೇಶನ ಬರೀ ಜಗಳ ಕಟ್ಟೆ ಸೀಮಿತ ಆಗಿದೆ ಸರ್. ಅಧಿವೇಶನ ಜಗಳ ಅನ್ನೋಕ್ಕಿಂತಲೂ ಅವ್ರು ಸರ್ಕಾರ ಅವ್ರಿಗೆ ಅಧಿವೇಶನ ನಡೆಸೋ ವಿಚಾರನ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. ಯಾಕಂದ್ರೆ ಅವ್ರು ನೂರಾರು ತಪ್ಪುಗಳಿಗೆ ಉತ್ತರ ಕೊಡೋದಕ್ಕಾಗದಕ್ಕಾಗಿ ಈ ವ್ಯವಸ್ಥೆ ಆಗ್ತಾ ಇದೆ. ಇವತ್ತು ನೋಡ್ರಿ, ನಾವು ಹೋರಾಟ ಹಮ್ಮಿಕೊಂಡಿದೀವಿ. ಇವತ್ತು ಅವರು ವಯಸ್ಸಾದಂತಹ ದಂಪತಿಗಳು ಬಂದಾರ. ಇವತ್ತು ಅವರು ನಮ್ಮ ಹೋರಾಟವನ್ನು ನೋಡಿ ಅಲ್ಲಿ ಅವ್ರಿಗೆ ಆದಂತ ನೋವನ್ನು ಹೇಳ್ಕೊಳಕ್ ನಮ್ಮ ವೇದಿಕೆಗೆ ಬಂದಾರ. ಇವತ್ತು ಅವ್ರು ಈಗ ಅವ್ರನ್ನೇ ನೀವು ಮಾತಾಡ್ಸ್ರಿ, ಅವ್ರ ಪೂರ ಹೆಸರು ಕೇಳ್ರಿ, ಅವ್ರು ಯಾವ ನೋವನ್ನು ನಮ್ಮ ವೇದಿಕೆ ನೋಡಿ ಹೇಳಕ್ ಬಂದಾರ ಅನ್ನೋದು ರಾಜ್ಯದಲ್ಲಿ ಪೂರ್ಣ ಇವತ್ತು ಇದೇ ಎಕ್ಸಾಂಪಲ್ ಅದ. ಇವತ್ತು ನಿಮ್ಮ ಮಾಹಿತಿ ಕೊಡ್ರಿ ಕಾಕ. ಏನಾಗಿದೆ ಸಮಸ್ಯೆ? ನಮ್ದ್ರಿ ಈಸ್ ದಿನ ಪೆನ್ಷನ್ ಬರ್ತಿತ್ರಿ, ಈಗ ಪೆನ್ಷನ್ ಬಂದಾಗ್ಯದ್ರಿ. ಪೆನ್ಷನ್ ಅಂದ್ರೆ ಈಗ ನಾವು ಕಡು ಬಡವ್ರಿ, ಏನ್ ಹೊಲ ಇಲ್ಲ ಏನು ಇಲ್ರಿ. ಏನರೇ ಒಂದು ಅದೇ ಪೆನ್ಷನ್ ದಿಂದ ನಾವು ದವಾಖಾನಿ ಒಂದ್ ಯಾವ್ದಾರೆ ಇದು ಮಾಡ್ಬೇಕಾದ್ರ ಅದು 6 ತಿಂಗಳಾಯ್ತ್ರಿ, ಒಟ್ಟ ಇದು ಇಲ್ರಿ. ಮತ್ತೆ ತಲಾಟೆ ಅವ್ರಿಗೆ ಭೇಟಾಗಿರಿ ಸಮದ ಈ ತಲಾಟೆ ಅವ್ರು ಹೇಳ್ತಾರ್ರಿ 108 ಅದು ಇದು ತೆಗೀರಿ ನಿಮ್ಮದು ಆದಾಯ ಪ್ರಮಾಣ ಪತ್ರ ಕೇಳಾಕತ್ತಾರ. ಹ್ಞೂನ್ರಿ. ಎಷ್ಟ್ ರೂಪಾಯಿದ ಆದಾಯ ಬೇಕಂತಾರ ಅವ್ರು 30,000 ಬೇಕಂತ 30,000 ಕೊಡಾಕ್ ಬರಂಗಂತಾರಲ್ಲ, ಇದಕ್ಕೆ ಹೆಂಗ್ ಮಾಡ್ತೀರಿ? ಮತ್ತ ಅದೇ ಬರಂಗಿಲ್ಲ ಅಂತೇಳಿ ಒಬ್ರು ಇರ್ತಾರ್ರಿ, ಅವ್ ತಲಾಟಿ ಬರ್ತದಾಗ ನೀವು ಕೊಡ್ರಿ ಅಂತೇಳಿ ಅವ್ರು ಇರ್ತಾರ್ರಿ. ನಿಮ್ ಊರ್ ಯಾವದ್ರಿ? ಮಾಲ ಐನಾಪುರ್ ರೀ. ಎಷ್ಟ್ ದಿವ್ಸ ನಿಂತ್ರಿ ಅಲ್ಲತ್ರಿ ತಹಶೀಲ್ದಾರ್ ಆಫೀಸ್ಗ? ಈಗ ಸುಮಾರು 5-6 ತಿಂಗಳಾಯ್ತ್ರಿ. ಹಂಗೆ ಗಂಡ ಹೆಂಡತಿ ಇಬ್ರದ್ದು ಪೆನ್ಷನ್ ಬಂದಾಗೈತ್ರಿ? ಇಲ್ಲನ್ರಿ, ನಮ್ದು ಒಬ್ಬರದ್ರಿ, ಅಕ್ಕಿ ಹಾಕ್ರಿ ನಿಮ್ಮ ಹಾಕ್ರಿ. ಹೌದೇನ್ರಿ? ಅವ್ರದ್ದು ಬಂದಾಗ್ಯದ್ರಿ.
ಹಂಗಾಗಿ ಈಗ ಜಿಲ್ಲೆ ಅಧ್ಯಕ್ಷ ಬಿಜೆಪಿ ಜಿಲ್ಲಾಧ್ಯಕ್ಷ ಅಂತ ಅಂಗಡಿಯವ್ರಿಗೆ ಭೇಟಿಯಾಗಿರ ಅವ್ರು ಏನ್ರಿ ಹೆಲ್ಪ್ ಮಾಡ್ತೀನಿ ತಂದಾರ ನಿಮ್ಗೆ ಸಹಾಯ ಮಾಡ್ತೀನಿ ತಂದಾರ ಈಗೇನು ಇಲ್ರಿ ಈಗ ಭೇಟಿಯಾಗ್ಯಾವ್ರಿ ಅವ್ರಿಗೆ. ಭೇಟಿಯಾಗಿರಿ ಹ್ಞೂನ್ರಿ. ಈಗ ನೋಡಿ ಸರ್ ನಮ್ ಗಮನಕ್ಕ ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ಇದು ಗಮನಕ್ಕ ನಮಗ್ ಬಹಳ ಉದಾಹರಣೆಗಳು ಬಂದಿದಾವ. ಸರ್ ರಾಜ್ಯ ಸರ್ಕಾರ ಈಗಾಗಲೇ 90% ಪಿಂಚಣಿಯನ್ನು ಬಂದ್ ಮಾಡಿ ಸರ್. ಕಳೆದ 4-5 ತಿಂಗಳಾಯ್ತು ಆಗ್ತದರು ವಯೋವೃದ್ಧರು ಅಂಗವಿಕಲರು ಎಡ್ತಾ ಆಗ್ತಾ ಇದಾರೆ ತಹಶೀಲ್ದಾರ್ ಆಫೀಸ್. ಸರ್ ನೋಡ್ರಿ ಗ್ಯಾರಂಟಿ ಅಂತಕ್ಕಂಥ ಕೊಡಕತ್ತಾರಲ್ಲ ಅದಕ್ಕಿಂತಲೂ ಮುಖ್ಯ ಆದಂದ್ರ ವಯಸ್ಸಾದವ್ರಿಗೆ. ಯಾಕಂದ್ರೆ ಅವ್ರಿಗೆ ವಯಸ್ಸಾಗಿರ್ತೈತಿ, ಮಕ್ಕಳು ನೋಡ್ತಿರ್ತೀರ ಇರಂಗಿಲ್ಲ, ಬಹಳಷ್ಟು ಕಷ್ಟದಿರ್ತಕ್ಕಂಥ ಜೀವಿಗಳಿಗೆ ಸಹಾಯ ಮಾಡೋದು ಬಿಟ್ಟು ಇವರು ಈ ರೀತಿ ತಿರುಗಾಡಕತ್ತಾರ. ಇದನ್ನು ವಿಶೇಷವಾಗಿ ನಾವು ಭಾರತೀಯ ಜನತಾ ಪಕ್ಷ ವೇದಿಕೆ ಮೂಲಕ ನಾವು ಇಲ್ಲಿವರೆಗೆ ನಾವು ಹಾಕೊಂಡಂತ ಹೋರಾಟ ಇವತ್ತು ಬಿ ನಾಗೇಂದ್ರ ರಾಜೀನಾಮೆ ಒಂದ್ ಕಡೆ ಆದ್ರ ರೈತರ ಸಮಸ್ಯೆಗೆ ಸ್ಪಂದಿಸ್ತಕ್ಕ ಇನ್ನೊಂದು ಕಾರಣ ಆದ್ರ ಇನ್ನೊಂದು ನಾವು ಈ ಹೋರಾಟದಲ್ಲಿ ಯಾಡ್ ಮಾಡ್ತೀವೋ. ನಾಳೆಯಿಂದ ನಾವು ಈ ವಿಷಯವನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಎಚ್ಚರಿಸಿ ಈ ಯಾವ ರೀತಿ ವಯಸ್ಸಾದಂತ ಇವತ್ತು ಅಣ್ಣ ಮತ್ತು ತಂಗಿ ಅಕ್ಕ ಮತ್ತು ತಂಗಿ ಇವತ್ತು ತಿರುಗಾಡ್ತಾರೆ, ಇಲಾಖೆ ತಿರುಗಾಡ್ತಾ ಇದ್ರ ಈ ರೀತಿ ಬಹಳಷ್ಟು ಇವತ್ತು ವಯಸ್ಸಾದವರು ಆ ಇಲಾಖೆ ತಿರುಗಾಡ್ತಾ ಇದ್ದಾರೆ. ಇವತ್ತು ಅದಕ್ಕೆ ನಾವು ಸಪೋರ್ಟ್ ಆಗಿ ಇವತ್ತು ಅದನ್ನ ಪೂರ್ಣ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಇಂಥ ವಯಸ್ಸಾದಂತ ವಯೋವೃದ್ಧರಿಗೆ ಭಾರತೀಯ ಜನತಾ ಪಕ್ಷ ಇದರ ಜೊತೆಗೆ ಈ ಹೋರಾಟವನ್ನು ಹಮ್ಕೋತಿ ಅಂತಕ್ಕಂಥ ಮಾತನ್ನ ಹೇಳಕ್ ಇಚ್ಛೆ ಪಡ್ತಾರೆ. ಸರ್ ಇನ್ನೊಂದೇನಪ್ಪ ಅಂತಾರ 30,000 ಆದಾಯ ಕೇಳ್ತ ಕಂದಾಯ ಇಲಾಖೆ. ತೊಟ್ಲ ತುಗುದು ಅದನ್ನೇ ಆಗ್ತದ, ಮಗು ಹಸು ಅದೇ ಅಂತ ಹೆಂಗ್ ಗೊತ್ತ 30,000 ರೂಪಾಯಿ ಕೇಳ್ತದ, ಅವ್ರು ಕೊಡುದು 35,000 ಆದಾಯ ಸರ್. ಇದಕ್ಕೆ ಹೆಂಗ್ ಸರ್ ಇದನ್ನ ಹೆಂಗ್ ಅದೇ ಒಟ್ಟಾಗಿ ಸರ್ಕಾರ ಏನಾಗೈತಿ ಸರ್ ದಿವಾಳಿ ಆಗೈತಿ. ಇವ್ರಿಗೆ ಏನಾಗೈತಿ, ಅವರು ದಿವಾಳಿ ಆಗೋದು ಯಾಕಾಗೈತಿ ಅಂದ್ರೆ ಇಂಥ ಬಡವರಿಗಾಗಿ ದಿವಾಳಿ ಆಗಿಲ್ಲ. ಅದು ಏನಾಗಲಿ ಅಧಿಕಾರ ನಡೆಸ್ತಕ್ಕಂಥ ಕಾಂಗ್ರೆಸ್ಸಿನ ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ಅವ್ರು ಲೂಟಿ ಮಾಡ್ಲಾಕ್ ಹೋಗಿ ಇಂಥ ಬಡರನ್ನ ಇವತ್ತು ಬಹಳಷ್ಟು ಕಷ್ಟಕ್ಕೆ ಸಿಲುಕ್ಸ್ಯಾರ ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ಸರ್ ಮುಂದಿನ ದಿನಮಾನಗಳಿಗೆ ವಯೋವೃದ್ಧರಿಗೆ ಅಂಗವಿಕಲರಿಗೆ ಹೆಲ್ಪ್ ಆಗ್ಲಿಕ್ಕೆ ಹೋರಾಟ ಯಾವ ರೀತಿ ಇರ್ತದೆ? ಈಗ ನಾವು ಹೋರಾಟ ಪ್ರಾರಂಭ ಆಗೈತಿ. ಈ ಹೋರಾಟ ನಮ್ದು ಇವತ್ತು ಬಿ ನಾಗೇಂದ್ರ ರಾಜೀನಾಮೆ ಕೊಟ್ಟರು ಸಹಿತ ಮುಂದುವರಿದ ಭಾಗವಾಗಿ ವಯೋವೃದ್ಧದಾರ ಇವ್ರು ಇದಕ್ಕಾಗಿ ನಾವು ಹೋರಾಟವನ್ನು ಕಂಟಿನ್ಯೂ ಮಾಡ್ತೀವಿ. ಸರ್ ಇವ್ರಿಗೆ ನ್ಯಾಯ ಸಿಗುವವರೆಗೆ ಹೋರಾಟ ಮಾಡ್ತೀವಿ. ಸರ್ ಈಗಾಗಲೇ ನಿಮ್ದು 66 ಮಂದಿ MLA ಗಳು ಇದಾರೆ ಸದನದಾಗ. ಅವ್ರಿಗೆ ಏನ್ ಆಯ್ತಾ ಇದ್ರ ಪತ್ರ ಮೂಲಕ ಇದ್ರ ಬಗ್ಗೆ ಹೋರಾಟ ಮಾಡ್ರಿ ಅಂತ ಏನ್ ಹೇಳ್ತಾರೆ? ಈಗ ನೋಡಿ ನಾನು ನಾಳೆನೂ ಒಂದು ಮೀಟಿಂಗ್ ಇದೆ, ಬೆಂಗಳೂರಿಗೆ ಹೋಗ್ಬೇಕಾಗೈತಿ. ಅಲ್ಲಿ ಸಾಕಷ್ಟು ಶಾಸಕರು ಅದಾರ. ಇವತ್ತು ತಮಗೂ ಇದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಗಂಭೀರವಾಗಿ ನಿಮ್ಗೆ ನಾಲೆಜ್ ಇದೆ, ನಿಮ್ಮ ನಾಲೆಜ್ ಅನ್ನು ಕೂಡ ನಾನು ತೆಗೆದುಕೊಳ್ತೀನಿ. ಮತ್ತೆ ಸಂಬಂಧ ಇಲಾಖೆಗೆ ಮಾತನಾಡಿ ಬಿಜಾಪುರ ಜಿಲ್ಲೆಯ ಪರಿಪೂರ್ಣವಾದಂತ ಯಾವ ರೀತಿ ಎಷ್ಟು ವಯಸ್ಕರಿಗೆ ಈ ರೀತಿ ಅನ್ಯಾಯ ಅಂತಕ್ಕಂಥ ಮಾಹಿತಿ ಕಲೆಕ್ಟ್ ಮಾಡಿ ನಮ್ಮ 66 ಶಾಸಕರಿಗೆ ನನ್ನ ಜಿಲ್ಲೆಯ ಒಬ್ಬ ಜಿಲ್ಲಾ ಅಧ್ಯಕ್ಷ, ಜವಾಬ್ದಾರಿ ಜಿಲ್ಲಾ ಅಧ್ಯಕ್ಷನಾಗಿ ಎಲ್ಲ ಮನವಿಯನ್ನು 20ನೇ ತಾರೀಕಿಗೆ ಅವ್ರು ಮುಗಿಸೋ ಕೆಲಸ ಮಾಡಿ. ಥ್ಯಾಂಕ್ ಯು ಸರ್. ವೀಕ್ಷಕರಿಗೆ ಇಲ್ಲಿವರೆಗೆ ನೋಡಿದ್ರಿ ಬಿಜೆಪಿ ಜಿಲ್ಲಾಧ್ಯಕ್ಷ ಅಂಗಡಿಯವರು ಏನ್ ಹೇಳ್ಯಾರಪ್ಪ ಅಂತಂದ್ರ ವಯೋವೃದ್ಧರಿಗೆ ಅಂಗವಿಕಲರಿಗೆ ಪಿಂಚಣಿ ಬಂದ್ ಮಾಡಿದ್ದಾರೆ. ಈ ಪಿಂಚಣಿ ಮರು ಪ್ರಾರಂಭ ಮಾಡ್ಲಿಕ್ಕಂದ್ರ ನಾವು ಉಗ್ರವಾಗಿ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗ್ತದ. ದಯವಿಟ್ಟು ವಯೋವೃದ್ಧರು ಹಾಗೂ ಅಂಗವಿಕಲರಿಗೆ ಪಿಂಚಣಿ ಪ್ರಾರಂಭ ಮಾಡ್ಬೇಕಂತ ಅವ್ರು ಕೇಳ್ಕೊಂಡಿದ್ದಾರೆ. ನನ್ನ ಹೆಸರು ಅಪ್ಪುರಾಜ್. ಚೆನ್ನಕ್ ಸುದ್ದಿಗಳಿಗೆ ಕರ್ನಾಟಕ ಪಬ್ಲಿಕ್ ಡಿಜಿಟಲ್ ನೋಡ್ತಾ ಇರಿ. ನಾನು ಧನ್ಯವಾದಗಳು.